ಕಾಲಮ್ ಕಾಂಕ್ರೀಟ್ ಹಾಕಿ ಬಾಕ್ಸ್ನ ತೆಗೆದ ಮೇಲೆ ಮಾಡಬೇಕಾಗಿರುವ ಮೊದಲ ಕೆಲಸ ಈ ರೀತಿ ಹ್ಯಾಕಿಂಗ್ನ ಮಾಡಿಕೊಳ್ಳಬೇಕು. ಈ ಹ್ಯಾಕಿಂಗ್ ಕಾಂಕ್ರೀಟ್ ಮೇಲ್ಮೈನ ರಫ್ ಮಾಡೋದ್ರಿಂದ ಪ್ಲಾಸ್ಟರಿಂಗ್ನ ಮಾಡುವ ಸಮಯದಲ್ಲಿ ಉತ್ತಮವಾದ ಬಾಂಡಿಂಗ್ ಅನ್ನು ಒದಗಿಸುತ್ತದೆ. ಕಾಲಮ್ಗಳನ್ನು ಸೂರ್ಯನ ತಾಪಮಾನದಿಂದ ರಕ್ಷಿಸಲು ಈ ರೀತಿ ಗೋಣಿ ಚೀಲಗಳನ್ನು ಕಾಲಮ್ನ ಸುತ್ತ ಒದಿಸಬೇಕು ಮತ್ತು ಅದಕ್ಕೆ 3 ರಿಂದ 4 ಬಾರಿ ನೀರನ್ನು ಹಾಯಿಸಬೇಕು. ನೀರನ್ನು ಹಾಯಿಸುವುದು ತಾಪಮಾನದ ಮೇಲೆ ಅವಲಂಬಿತವಾಗಿರುತ್ತದೆ. ತಾಪಮಾನಕ್ಕೆ ತಕ್ಕಂತೆ ನಾವು ನೀರನ್ನು ಎಷ್ಟು ಬಾರಿ ಹಾಯಿಸಬೇಕು ಅನ್ನೋದು ನಮ್ಮ ಒಂದು ವಿವೇಚನೆಗೆ ಬಿಟ್ಟಂತ ವಿಚಾರವಾಗಿರುತ್ತದೆ. ಯಾವುದೇ ರೀತಿಯಲ್ಲಾಗಲಿ ಕಾಂಕ್ರೀಟ್ನಲ್ಲಿ ಆಗುವ ಹೈಡ್ರೇಷನ್ನ ಯಶಸ್ವಿಯಾಗಿ ನಾವು ತಂಪಾಗಿಸಿದರೆ ಕಾಂಕ್ರೀಟ್ನ ಶಕ್ತಿ ಅದರ ಗ್ರೇಡ್ನ ಅನುಸಾರ ವೃದ್ಧಿಯಾಗುತ್ತದೆ ಮತ್ತು ಅದರ ಡ್ಯೂರಬಿಲಿಟಿ ಕೂಡ ಜಾಸ್ತಿ ಆಗುತ್ತದೆ. ಇನ್ನು ತಕ್ಷಣವೇ ಗೋಡೆಯನ್ನು ಕಟ್ಟಬೇಕು, ಗೋಣಿ ಚೀಲಗಳನ್ನು ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಕಾಲಮ್ನ ಮೇಲೆ ತೇವಾಂಶವನ್ನು ಕಾಪಾಡುವ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು ಮತ್ತು ನೀರನ್ನು ಹೆಚ್ಚು ಬಾರಿ ಹಾಯಿಸೋದ್ರಿಂದ ಹೈಡ್ರೇಷನ್ನ ತಂಪಾಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು.